ನಿನ್ನೆ ನಮ್ಮೂರಲ್ಲಿ ಕಳಂಜದಲ್ಲಿ ಶ್ರೀ ವಿಷ್ಣುಮೂರ್ತಿ ಒತ್ತೆಕೋಲ ಆಯಿತಾ. 19ಕ್ಕೆ ಮಾರ್ಚ್ 19ಕ್ಕೆ ಆಗೋದದು. ಬೆಳಿಗ್ಗೆ ನೆನೆಸಿದ್ದೆ ಹೋಗುದಾ ಬೇಡವಾ ಅಂತ, ಸ್ವಲ್ಪ ಸುಸ್ತೆಲ್ಲ ಇರುವ ಕಾರಣ ನೋಡುವ ದೇವರು ಶಕ್ತಿ ಕೊಟ್ಟರೆ ಹೋಗೋದು ಅಂತಲೇ ಡಿಸೈಡ್ ಮಾಡಿದೆವು. ಹಾಗೆ ಹೊರಟಿದ್ದೇವೆ ನಾವು ನೈಟ್. ನೋಡಿ, ಇವರು ಬೈಕ್ ತಗೊಂಡು ಮೇಲೆ ಬಂದರು, ನಾನು ನಡ್ಕೊಂಡು ಬಂದೆ, ನಾನು ಮತ್ತು ಮಗಳು. ಹಾಗೆ ಬೈಕನ್ನು ಹತ್ತಿ ನಾವು ಹೋಗ್ತಾ ಇದ್ದೇವೆ ಕಳಂಜಕ್ಕೆ. ಒಂದು 8-8:30 ಆಗುವಾಗ ಹೊರಟದ್ದು ನಾವು. ಅಲ್ಲಿ ಹೋದಾಗ ಉಂಟಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೆ ಅಷ್ಟೊತ್ತಿಗೆ ಜಾಗವೇ ಇಲ್ಲ. ಅಂದರೆ ರೋಡ್ ಸೈಡ್ ಇರುವ ಕಾರಣ ತುಂಬ ವೆಹಿಕಲ್ಸ್ ಬರ್ತದೆ, ಮತ್ತು ಹಳ್ಳಿ ಆದ ಕಾರಣ ಇಂಥದ್ದೆಲ್ಲ ಆಗುವಾಗ ತುಂಬ ಜನ ಸೇರ್ತಾರಲ್ಲ. ನೋಡಿ, ನಾವೀಗ ಅಲ್ಲಿಗೆ ತಲುಪಿದೆವು. ಗಾಡಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಹುಡುಕಿ ಒಂದು ಕಡೆ ಸಿಕ್ಕಿತ್ತು ನಮಗೆ. ಹಾಗೆ ಇವ್ರು ಹೇಳಿದರು, ನೀವು ಸ್ವಲ್ಪ ಹೊತ್ತು ಇದು ಮಾಡಿ ನಾವು ಮತ್ತೆ ನಿನ್ನನ್ನು ಬಿಟ್ಟು ಬರ್ತೇನೆ ಮನೆಗೆ, ನಾನು ಮತ್ತೆ ನೋಡಬೇಕು ಯಕ್ಷಗಾನ ಅಂತೆಲ್ಲ ಹೇಳ್ತಿದ್ರು. ನೋಡಿ, ನಾವು ಹೋಗುವಾಗನೇ ಇಷ್ಟು ಕೊಳ್ಳಿ ಇದು ಮಾಡಿ ಆಗಿದೆ. ಮೇಲೆಯರಿಗೆ ಕಿಚ್ಚು ಕೊಡೋದು ಅಂತ ಹೇಳ್ತಾರೆ, ಅಂದರೆ ಬೆಂಕಿ ಕೊಡೋದು ಇದು ಎಲ್ಲ ಇದಕ್ಕೆ, ಅದನ್ನು ಕೊಟ್ಟಾಗಿದೆ. ನೋಡಿ, ಎಷ್ಟು ದಗ ಉರಿತಾ ಉಂಟು. ಹಾಗೆ ನಾವು ಮುಂದೆ ಹೋಗಿ ದೇವರ, ಅಂದರೆ ಅಲ್ಲಿ ದೈವದ ಇದಕ್ಕೆಲ್ಲ ಕೈ ಮುಗಿದು ಬಂದು, ಹಾಗೆ ಊಟ ಸಹ ಉಂಟು, ಚೆನ್ನಾಗಿರುವ ಊಟ ಕೊಡ್ತಾರೆ. ಊಟ ಎಲ್ಲ ಮಾಡಿದೆವು. ಊಟ ಎಲ್ಲ ಮಾಡಿ ಬಂದ ನಂತರ ಮಗಳು ಅದು ಬೇಕು ಇದು ಬೇಕು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟಿಗೆ ಹೇಳಿದಾಳೆ, ಎಂತ ಇಲ್ಲ ನೋಡೋದು ಮಾತ್ರ ಅಮ್ಮ ಅಂತ. ಹಾಗೆ ಮಕ್ಕಳ ಡ್ಯಾನ್ಸು ಎಲ್ಲ ಆಗ್ತಾಯಿತ್ತು. ನೋಡಿ, ಆಟ ಸಾಮಾನು ನೋಡೋದು ಮಾತ್ರ ಅಮ್ಮ, ಪುತ್ತೂರು ಜಾತ್ರೆಗೆ ತಗೊಳ್ಳೋದು ಅಂತ ಹೇಳಿದ್ಲು. ಆಯಿತು ನೋಡು ಅಂತ ಹೇಳಿದೆ. ನೋಡಿದ ಮೇಲೆ ಅದು ಏನಾದ್ರೊಂದು ಬೇಕು ಅಂತ ಕೊಯ್ ಮಾಡಿದ್ಲು. ಡಿಸೈಡ್ ಆಗಿ ಅಂತಂತೊಂದು ಅರ್ಧ ಗಂಟೆ ಆಗಿದೆ ನಾವಲ್ಲೇ. ನನ್ನ ತಂಗಿಗೆ ಸಹ ವೆಯ್ಟ್ ಮಾಡ್ತಾ ಇದ್ದೆವು. ಹೀಗೆ ಆನಂತರ ಜೋಳ ಬೇಕು ಹೇಳಿದ್ಲು, ಜೋಳ ಸಹ ತೆಗೆದು ಕೊಟ್ಟೆವು. ಆಮೇಲೆ ಈ ಕಡೆ ನಮ್ಮದೊಬ್ಬರು ಫ್ರೆಂಡ್ ಇದ್ದಾರೆ ನೋಡಿ, ಯೂಟ್ಯೂಬರ್ ಅವರು ಕೂಡ, ಅವ್ರದ್ದು ಸ್ಟಾಲಿಗೆ ಹೋಗುವ ಅಂತ ಇತ್ತು. ಹೊಟ್ಟೆ ಫುಲ್ಲಾಗಿತ್ತು ಊಟ ಆಗಿ. ಆದರೂ ಸಹ ಒಂದು ಹೋದ ಮೇಲೆ ಪರಿಚಯದವರು ಬೇರೆಯವರು, ಹಾಗೆ ಅವರಿಗೆ ಒಂದು ಕಬ್ಬಿನ ಹಾಲೆಲ್ಲ ಕುಡಿಯುವ ಅಂತಾಗಿ ಒಳಗೆಲ್ಲ ಹೋಗಿ ಬಂದು ನಾವು ಇಲ್ಲಿ ನೋಡಿ, ನನ್ನ ಮಗಳು ಸಹ ನನ್ನ ತಂಗಿ ಮಗಳು ಸಹ ಆಟವೇ ಆಟ ಇಬ್ಬರದು. ಹೋಗೋಗ್ಲೇ ಕೇಳ್ತಾ ಇದ್ಲು ಅವರು ಬರ್ತಾರಾ ಅಂತ. ಆದರೆ ನನಗೆ ಗೊತ್ತಿಲ್ಲ ಬರೋದಿಲ್ವೇನೋ ಅಂತ ಗೊತ್ತಿಲ್ಲ ಹೇಳಿದೆ. ಆದರೆ ನಮಗೆ ಅವರೇ ಸಿಕ್ಕಿದ್ದು. ಅವಳಿಗೆ ಖುಷಿಯಾಗಿದೆ ತಂಗಿ ಸಿಕ್ಕಿದ್ದು. ನನ್ನದು ತಂಗಿ ಅವಳು, ನನ್ನ ಮಗಳಿಗೆ ಅವಳ ಮಗಳು ತಂಗಿ. ಆಟಾಡ್ತಾನೆ ಇದ್ರು ಅವರು. ಹಾಗೆ ಐಸ್ ಕೇಂಡಿ ಎಲ್ಲ ತೆಗೆದುಕೊಂಡು ತಿಂದುಕೊಂಡು ಬರೋದು ನೋಡಿ. ಮಕ್ಕಳಿಗೆ ಅದೆಲ್ಲ ಖುಷಿ. ಹೋದರೆ ಐಸ್ ಕ್ರೀಮ್ ಸಿಗ್ತದೆ, ಜಾತ್ರೆಗೆ ಹೋದರೆ ಮತ್ತು ಅವರು ಆಟ ಸಾಮಾನೆಲ್ಲ ತಗೊಳ್ಳಿಕ್ಕಾಗ್ತದೆ ಅಂತಲೇ ಅವರಿಗೆ ಖುಷಿ. ಅದೆಲ್ಲ ಆದ ನಂತರ ನಾವು ಸ್ವಲ್ಪ ಹೊತ್ತು ನಿಂತೆವು, ಇದೆಲ್ಲ ನೋಡುವ ಅಂತ, ಕುಳಿಚಾಟ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ನೋಡುವ ಅಂತ. ಆದರೆ ತುಂಬ ಹೊತ್ತು ಕಾದು ಆಗಲಿಲ್ಲ ನಮಗೆ. ನಾವು ಮತ್ತೆ ಹೊರಟು ಬಂದೆವು ಸೀದಾ ಮನೆಗೆ. ನಾನು ಅವರ ಕಾರಲ್ಲೇ ಸೀದಾ ಬಂದೆ ಇವರನ್ನು ಬಿಟ್ಟು. ಇವಳು ಬಂದು ನೋಡಿ 12 ಗಂಟೆ ಕಳೆದಿದೆ. ನಿದ್ದೆ ಮಾಡು ಹೇಳಿದರೆ ತಗೊಂಡು ಬಂದದ್ರಲ್ಲಿ ಜಾಯಿಂಟ್ ಮಾಡ್ತಾ ಕೂತಿದ್ದಾಳೆ ಬೆಡ್ಡಲ್ಲಿ. ಬೆಳಿಗ್ಗೆ ಆಟಾಡು, ಅದು ಬೇರೆ ಅವಳಿಗೆ ಪರೀಕ್ಷೆ ಸಹ ಇತ್ತು. ಪರೀಕ್ಷೆ ಅಂದರೆ ಏನು ದೊಡ್ಡ ಇದಲ್ಲ, UKG ಅವಳು. ಆದರೂ ಸಹ ಒಂದು ಪರೀಕ್ಷೆದು ಇದು ಬೇಕಲ್ಲ ಅಂತೇಳಿ ಬೈತಾ ಇದ್ದೆ ನಾನು. ಇದು ನೋಡಿ, ಆ ನಂತರ ನನಗೆ ಇವರು ಸ್ವಲ್ಪ ವೀಡಿಯೋ ಎಲ್ಲ ಕಳಿಸಿದ್ರು, ಅವರಲ್ಲಿ ಇದ್ದರು ನೋಡಿಕೊಂಡು. ಇದು ನೋಡಿ, ಕುಳಿಚಾಟು ಅಂತ ಹೇಳ್ತಾರೆ, ಕಾಣಬೇಕಿದ್ದಕ್ಕೆ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಅದನ್ನು ಇವರು ಸ್ವಲ್ಪ ವೀಡಿಯೋ ಮಾಡಿ ನನಗೆ ಕಳಿಸಿದರು, ಹಾಗೆ ಅದನ್ನು ತೋರಿಸ್ತಾ ಇದ್ದೇನೆ. ಇದಾದ ನಂತರ ಮತ್ತೆ ಅವರು ಬಂದರು ಸ್ವಲ್ಪ ಹೊತ್ತಾಗಿ, ಮತ್ತೆ ಬೆಳಿಗ್ಗೆ ಹೊದ್ದು. ಹಾಗೆ ನಮ್ಮ ಊರಿನ ಒತ್ತೆಕೋಲವನ್ನು ನಿಮಗೆ ತೋರಿಸುವ ಅಂತ ಆಯಿತು. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಆಗಬೇಕು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ನೋಡಿ ಹೇಗಿದೆ ನೋಡಿ ನಮ್ಮ ಕಳಂಜದ ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ಇದು. ಕೆಲವೆಲ್ಲ ಫೋಟೋಸ್ ನಾನು ಹಾಕ್ತಾ ಇರೋದು ಇಲ್ಲಿ ನೋಡಿ. ಇವಾಗ ಇದು ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ಎಲ್ಲ ಅದು ಹೊತ್ತು ಈ ರೀತಿ ಕೆಂಡವನ್ನು ರಾಶಿ ಮಾಡಿ ಇಡ್ತಾರೆ. ಅದಕ್ಕೆ ಈ ವಿಷ್ಣುಮೂರ್ತಿ ದೈವ ನೋಡಿ ಬೆಳಿಗ್ಗೆ ಬೆಂಕಿ ಮೇಲೆ ಬೀಳೋದು. ಇದರ ಮೇಲೆ ಕೆಲವರು ಹರಕೆ ಹೊತ್ತವರು ಸಹ ಹೋಗ್ತಾರೆ. ಇದನ್ನು ನೀವು ಬೇರೆ ಕಡೆ ಎಲ್ಲ ನೋಡಿರ್ಬೋದು. ನಾವು ಪುತ್ತೂರಲ್ಲೆಲ್ಲ ಇರುವಾಗ ಇದನ್ನು ನೋಡಿಯೇ ಇರಲಿಲ್ಲ. ನಮ್ಮ ಊರಲ್ಲೆಲ್ಲ ಹೋಗಲಿಕ್ಕೆ ಇಲ್ಲ ದೂರ ಅಂತ. ಇಲ್ಲಿ ನನಗೆ ಈ ಕಡೆ ಬಂದ ಮೇಲೆ 2-3 ಕಡೆ ಹತ್ತಿರದಲ್ಲಿ ಉಂಟು. ಇದೊಂದು ಕಳಂಜದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ಬೆಳಗ್ಗಿನ ಜಾವ ನೋಡಿ.